ಹೇಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದ್ರಿ ಅಂದ್ಕೊಳ್ತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 10:30 ಆಗಿದೆ. ಸೊ ಮಂಗಳವಾರ ಇವತ್ತು. ಆ್ಯಂಡ್ ಸ್ನಾನ ಪೂಜೆ ಎಲ್ಲ ಮುಗೀತು. ಮನೆಯಲ್ಲಿ ಇವತ್ತು ಫುಲ್ಲು ಸೈಲೆನ್ಸ್. ಎಲ್ಲರೂ ಹೊರಗಡೆ ಹೋಗಿದ್ದಾರೆ. ನಾನು ಕಣ್ಣು ಮಾತ್ರ ಇಬ್ಬರೇ ಇರೋದು. ಅವರು ಬರೋಷ್ಟರಲ್ಲಿ ನೈಟ್ ಆಗುತ್ತೆ. ಮಾರ್ಕೆಟ್ಗೆ ಹೋಗಿದ್ದಾರೆ. ಮಾರ್ಕೆಟ್ಗೆ ಮತ್ತು ಇನ್ನೂ 2-3 ಕೆಲಸ ಇದೆ. ಸೊ ಅದನ್ನೆಲ್ಲ ಮಾಡಿಕೊಂಡು ಬರೋದು. ಜೊತೆಗೆ ಸ್ಫೂರ್ತಿ, ಚಾರು, ವಿಕ್ಕಿ, ನಮ್ಮ ಅಕ್ಕ ಹೋಗಿದ್ದಾರೆ. ಕಾರಲ್ಲಿ ಹೋಗಿರೋದು ಎಲ್ಲರೂ. ಆ್ಯಂಡ್ ಮನೇಲಿರೋದು ನಾನು ಕಣ್ಣು. ಯಶು ಸ್ಕೂಲ್ಗೆ ಹೋಗಿದ್ದಾಳೆ. ಸ್ಕೂಲಿಂದ 1:30ಗೆ ಬಂದುಬಿಡ್ತಾಳೆ. ಸೊ ಇದು ಕತೆ. ಆ್ಯಂಡ್ 2 months ಬ್ಯಾಕ್ ಸ್ಫೂರ್ತಿಗೆ ಹುಷಾರಿರಲಿಲ್ಲ. ಅವಳಿಗೆ ಲಂಗ್ಸ್ ಇನ್ಫೆಕ್ಷನ್ ಆಗಿಬಿಟ್ಟು ಫೀವರ್ ಬರ್ತಾನೇ ಇತ್ತು. ಫೀವರ್ ಕಂಟ್ರೋಲ್ ಆಗ್ತಾ ಇರಲಿಲ್ಲ. 1 month ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಆಗಂತೂ ನಮ್ಮ ಒಂದು ಸಿಚುವೇಶನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲ್ಲ ನನ್ನ ಕೈಲಿ. ಸೊ ಆ ಥರ ಒಂದು ಸಿಚುವೇಷನ್ನಲ್ಲಿ ಇದ್ವಿ. ಆ್ಯಂಡ್ ಈಗ ಚೆನ್ನಾಗಿದ್ದಾಳೆ, ಏನು ತೊಂದರೆ ಇಲ್ಲ. ಸೊ 2 months ಆದಮೇಲೆ ಬನ್ನಿರಿ ಅಂತ ಹೇಳಿದರು ಚೆಕಪ್ಗೆ. ಸೊ ಅದಕ್ಕೆ ಸ್ಫೂರ್ತಿನ ಕರ್ಕೊಂಡು ಹೋಗಿರೋದು. ಆ್ಯಂಡ್ ಚಾರು ಸ್ಫೂರ್ತಿ ಹೋದರೆ ಚಾರು ಜೊತೆಲಿ ಹೋಗ್ತಾಳೆ. ಸೊ ಅವಳು ಹೋದ್ಲು. ಆ್ಯಂಡ್ ವಿಕ್ಕಿಗೆ ಆಧಾರ್ ಕಾರ್ಡಲ್ಲಿ ನೇಮೇನೋ ಚೇಂಜ್ ಮಾಡಿಸ್ಬೇಕಾಗಿತ್ತು. ಸೊ ಅದು ಬ್ಯಾಂಗ್ಳೂರಲ್ಲೇ ಮಾಡಿಸ್ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ವಿಕ್ಕಿ ಹೋಗಿದ್ದಾನೆ. ಸೊ ಉಳಿದಿರೋದು ಯಾರು? ಕಣ್ಣು ಮನೇಲಿದ್ದಾನೆ ನನ್ನ ಜೊತೆ. ಆ್ಯಂಡ್ ಸೊ ಯಶು ಸ್ಕೂಲ್ಗೆ ಹೋಗಿದ್ದಾಳೆ. ಇದು ಕತೆ. ಮಕ್ಕಳಿಗೇನಾದರೂ ಆಗಿಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಆ ಒಂದು ಸಿಚುವೇಶನ್ನ ನೆನೆಸ್ಕೊಳ್ಳೋದಕ್ಕೂ ಆಗಲ್ಲ. ತುಂಬಾ ಒಂದು ಟೆನ್ಷನ್ನಲ್ಲಿ ಇದ್ವಿ ನಾವು 2 months ಬ್ಯಾಕು. ಎಸ್, ಬಟ್ ಎಲ್ಲ ಒಳ್ಳೆಯದೇ ಆಯಿತು. ಏನು ತೊಂದರೆ ಆಗಿಲ್ಲ, ಚೆನ್ನಾಗಿದ್ದಾಳೆ. ಈಗ ಚೆಕಪ್ಗೆ ಹೋಗಿದ್ದಾರೆ ಇವತ್ತು. ಆ್ಯಂಡ್ ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೋ. ಮನೇಲಿ ನಾನು ಕಣ್ಣು, ಯಶು 1:30ಗೆ ಬಂದುಬಿಡ್ತಾಳೆ. ನಾವು 3 ಜನ. ಏನೇನಾಗುತ್ತೋ ಆದಷ್ಟು ರೆಕಾರ್ಡ್ ಮಾಡ್ತೀನಿ ವಿಡಿಯೋ, ಓಕೆನಾ? ಕೆಲಸ ಅರ್ಧ ಆಗಿದೆ, ಇನ್ನು ಅರ್ಧ ಕೆಲಸ ಆಗಿಲ್ಲ. ಸೊ ನಿಧಾನಕ್ಕೆ ಒಂದೊಂದೇ ಮಾಡ್ಕೊಳ್ಳೋಣ ಅಂತ. ನಾನು ಡೋರ್ ಹಾಕ್ಬಿಟ್ಟು ಮಾತಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಯಾಕೆ ಗೊತ್ತಾ? ಫುಲ್ಲು ಹೊರಗಡೆ ಸೌಂಡು. ನಾನು ಏನು ಮಾತಾಡಿದ್ರು ನಿಮಗೆ ಕೇಳಿಸಲ್ಲ. ಕಣ್ಣುನ ಸೌಂಡ್ ಕಡಿಮೆ ಮಾಡು ಅಂತಂದರೆ ಮಾಡಲ್ಲ. ಸೊ ಯಾಕೆ ಸುಮ್ಮನೆ, ಅದಕ್ಕೆ ಡೋರ್ ಕ್ಲೋಸ್ ಮಾಡಿಬಿಟ್ಟು ನಿಮ್ಮ ಜೊತೆ ಮಾತಾಡೋಣ. ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಎಲ್ಲಿರು ಡೈನಿಂಗ್ ಹಾಲಲ್ಲಿ ಮಾತಾಡ್ತಾ ಇದ್ದೀನಿ. ಇದೇನಪ್ಪ ಇದು? ಓಪನ್ ಆಯಿತು. ಕಣ್ಣು ಮಲ್ಕೊಬೇಕಾ? ಮಲ್ಕೊಳ್ಬೇಕಂತೆ ಕಣ್ಣುಗೆ. ಪಾಪ ಮಗು ಹತ್ತು ಸುಸ್ತಾಗ್ಬಿಟ್ಟಿದ್ದಾನೆ. ಸ್ನಾನ ಮಾಡ್ಕೊಳ್ಳುವಂತೆ ನಡಿ. ಮಾಡ್ಕೊಬೇಕಮ್ಮ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಓಕೆನಾ? ಕುಡಿಲಿ, ಓಪನ್ ಮಾಡಿಕೊಡ್ತೀನಿ. ಕುಡಿಲಿ. ಬೇಬಿ ಸೋಪ್ ಹಾಕೊಂಡು ಮಾಡ್ಕೊಂತ ಇದೆಯಾ? ಆಯ್ತು, ಮಾಡ್ಕೊ. ಶವರ್ ಆನ್ ಮಾಡಲಾ? 5 minutes ಅಷ್ಟೇ ನೀನು ಟಬ್ಬಲ್ಲಿ ಕುತ್ಕೊಳ್ಬೇಕು, ಓಕೆನಾ? 10 minutes. ಓಕೆ, ಡನ್. ಸ್ನಾನ ಆಯಿತು. ಈಗ ಕಣ್ಣುಗೆ ಸ್ಪೆಷಲ್ಲಾಗಿ ಸ್ಯಾಂಡ್ವಿಚ್ ಮಾಡಿಕೊಡ್ತಾ ಇದ್ದೀನಿ. ಕಣ್ಣು ಫೇವ್ರೇಟ್. ಕಣ್ಣು ನಿಂಗೆ ಇಷ್ಟ ತಾನೆ? ಎಷ್ಟು ಇಷ್ಟ ನಿನಗೆ? ಸ್ವಲ್ಪ ಹೇಳು. ಜಾಸ್ತಿ ಇಷ್ಟ. ಕಣ್ಣು ಫೇವ್ರೇಟ್ ಸ್ಯಾಂಡ್ವಿಚ್. ಆ್ಯಂಡ್ ನನಗೂ ಫೇವ್ರೇಟು. ಸೊ ಏನು ಮಾಡೋದು? ಏನು ಮಾಡೋದು ಇವಾಗ? ಹೆಲ್ಪ್ ಮಾಡ್ತೀಯ ಕಣ್ಣು? ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ ಪ್ಲೀಸ್? ಓಕೆ, ನಿಮಗೂ ತೋರಿಸ್ತೀನಿ ಬನ್ನಿ, ಓಕೆನಾ? ಹೇಗೆ ಮಾಡ್ತೀನಿ ಅಂತೇಳಿ. ಕಣ್ಣು ವಿಡಿಯೋ ಶೂಟ್ ಮಾಡೋದು ಈಗ. ಕ್ಯಾಮ್ರಾಮ್ಯಾನ್ ಕಣ್ಣು
ವಿತ್ ಕಾವ್ಯ. ಏಯ್ ಯಾಕೋ ಹಾಕು 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 ಬೇಗ. ನನ್ನ ಸ್ಯಾಂಡ್ವಿಚ್ ಮಾಡಿಕೊಡಲ್ಲ. ಆಯಿತು ಹೋಯ್ತು ಹೋಯ್ತು ಆಯಿತು ಓಕೆ ಬಿಡು. ಆಗ್ಬೇಕು ಬೇಗ. ಮತ್ತೆ ತೆಗ್ದಿದ್ಯಾಕೆ ಓಕೆ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ. ಈಗಾಗಲೇ ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡಿ ತೋರಿಸ್ತೀನಿ ನಿಮಗೆ. ಓಕೆನಾ? ಬೇಗ ಮಾಡಿಬಿಟ್ಟಾರ. ಓಕೆ ಇಳಿ ಕೆಳಗಡೆ. ನೀಟಾಗಿ ಮಾಡ್ಬೇಕು ವಿಡಿಯೋ. ಮಾಡ್ತೀಯ ತಾನೆ? ಆಮೇಲೆ ಮಾಡ್ತೀನಿ. ಆಮೇಲೆ ಮಾಡ್ತೀಯಾ? ಆಮೇಲೆ ಮಾಡಿದ್ರೆ ಹೆಂಗೆ ವಿಡಿಯೋ ಶೂಟ್ ಮಾಡೋದು ನಾನು? ಇಲ್ಲಿ ನಾನು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ. ಖಾರ ಜಾಸ್ತಿ ತಿನ್ನಲ್ಲ, ಸೊ ನನಗೆ ಮಾತ್ರ ಹಾಕ್ಕೊಳ್ತೀನಿ ನಾನು. ಮತ್ತು ಇಲ್ಲಿ ಕ್ಯಾಬೇಜ್ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ. ಬ್ರೆಡ್ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಯಾ ನಿಧಾನಕ್ಕೆ ಹಾಕು ಕಣೋ, ನಿಧಾನ ಕಣೋ. ಮೊಸರಾ? ಮೊಸರು. ಇದಕ್ಕೆ ಈಗ ನಾನು ಗಟ್ಟಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಇರು ಕಣೋ, ಇನ್ನು ಮಿಕ್ಸ್ ಮಾಡಬೇಡ. ಯಾಕೆ ಅಂದರೆ ಇನ್ನು ಸಾಲ್ಟು ಅದೆಲ್ಲ ಹಾಕಬೇಕು. ವೆಯ್ಟ್ ಸಾಲ್ಟ್ ಟೇಸ್ಟಿಗೆ ತಕ್ಕಂತೆ. ಇದು ಚಿಲ್ಲಿ ಪೌಡರ್, ಸೊ ನಾನು ಸ್ವಲ್ಪ ಕಡಿಮೆನೇ ಹಾಕ್ತೀನಿ. ಮಿಕ್ಸ್ ಮಾಡು, ನಿಧಾನಕ್ಕೆ ಮಿಕ್ಸ್ ಮಾಡು. ಏಯ್ ನಿಧಾನಕ್ಕೆ ಮಿಕ್ಸ್ ಮಾಡು. ಹಾಗೇನೋ ಮಿಕ್ಸ್ ಮಾಡೋದು. ಅವನ ಫೇವ್ರೇಟ್ ಅಲ್ಲ, ಅದಕ್ಕೆ. ಖಾರ ಜಾಸ್ತಿನೂ ಆನಿಯನ್ ಕೊಡು, ನಾನು ಮಿಕ್ಸ್ ಮಾಡ್ತೀನಿ. ಓಕೆನಾ? ಸಾಕು, ನೀನು ಮಿಕ್ಸ್ ಮಾಡಿದ್ದು. ಈಗ ಬ್ರೆಡ್ಗೆ ಹಾಕ್ಕೊಡ್ತೀನಿ. ಅಯ್ಯೋ ಕಣ್ಣು ಉರಿತಾ ಇದೆ ಮಗುಗೆ. ಕೊಡಮ್ಮ ಸಾಕು. ನೋಡಿ ಈಗ ಈ ಥರ ಆಗಿದೆ. ಸೊ ಬ್ರೆಡ್ ಮೇಲೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡು ತಿನ್ನೋದಷ್ಟೇ. ಬರ್ಗರ್ ಬೇಯಿಸ್ಬೇಕು. ಬರ್ಗರ್ ಅಲ್ವೋ, ಬ್ರೆಡ್ ಇಲ್ವೋ. ಬೆದ್ದು ಬೇಯಿಸ್ಬೇಕು. ಮಾಡಿದ್ದೀನಿ ಆಗಲೇ, ರೋಸ್ಟ್ ಮಾಡಿ. ಕಟ್ ಮಾಡ್ತೋಡಮ್ಮ. ಕಟ್ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ಸ್ಯಾಂಡ್ವಿಚ್. ನೀನು ಮೊಬೈಲ್ ಅಲ್ಲಾಡಿಸ್ಬೇಡ ಕಣೋ, ಒಂದೇ ಕಡೆ ಇಟ್ಕೋ. ಕಟ್ ಮಾಡ್ತೋಡೆ ಮಮ್ಮಿ. ಆ್ಯಂಡ್ ನಮ್ಮ ಸ್ಯಾಂಡ್ವಿಚ್ ರೆಡಿಯಾಗಿದೆ. ಚೆನ್ನಾಗಿದೆಯಾ? ರಾಕೆಟ್ ಹಾರಿಸ್ತಾನಂತೆ ಸ್ಯಾಂಡ್ವಿಚಲ್ಲಿ. ಸಕ್ಕತ್ತಾಗಿದೆ. ನೀವು ಟ್ರೈ ಮಾಡಿ. ತುಂಬಾ ಸಿಂಪಲ್, ಆದರೆ ಟೇಸ್ಟ್ ಮಾತ್ರ ಆಸಮ್. ಅಮ್ಮ ಮನೇಲಿದ್ದಾಗ ಡೈಲಿ ತಿಂದು ರೂಢಿ ಆಗಿದೆ. ಡೈಲಿ ಆರ್ಡ್ರ್ ಮಾಡಿ. ಬರ್ಗರ್ ಇಷ್ಟನಾ? ಬರ್ಗರು ಸ್ಯಾಂಡ್ವಿಚ್ಚು ಫೇವ್ರೇಟ್ ಕಣ್ಣಗೆ. ಒಂದಿನ ಮಿಸ್ ಮಾಡಿದೆ. ಕಂಪಲ್ಸರಿ ಸ್ಯಾಂಡ್ವಿಚ್ಚು ಆರ್ಡರ್ ಮಾಡಲೇಬೇಕಾಗಿತ್ತು, ಇಲ್ಲಾಂದರೆ ಮನೆಯಲ್ಲಿ ಮಾಡಲೇಬೇಕಾಗಿತ್ತು. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ ನಾನು ನಿಮಗೆ. ಓಕೆನಾ? ಆ್ಯಂಡ್ ನೀವು ಟ್ರೈ ಮಾಡಿ ನೋಡಿ. ಸಕ್ಕತ್ತಾಗಿದೆ. ತುಂಬ ಸಿಂಪಲ್, ಏನು ಜಾಸ್ತಿ ಹಾಕಷ್ಟೇ ಇಲ್ಲ. ವೆಜಿಟೇಬಲ್ಸು, ಮೊಸರು ಮೇನು. ಮೊಸರು ಗಟ್ಟಿಯಾಗಿರಬೇಕು. ಸಾಲ್ಟು, ಖಾರದ ಪುಡಿ, ಚಿಲ್ಲಿ, ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು, ಮತ್ತು ಈರುಳ್ಳಿ, ಟೊಮೆಟೊ, ಎಲೆಕೋಸು ಅಷ್ಟೇ. ಸುಮ್ಮನೆ ಇರ್ಕನೋ, ಇವನು ಏನಾದರೂ ಒಂದು ಕಿತಾಪತಿ ಮಾಡ್ತಾ ಇರ್ತಾನೆ. ಸೊ ಫಸ್ಟು ನಾನು ಇದನ್ನು ಸ್ವಲ್ಪ ಉಳಿದಿದೆ, ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಆಮೇಲೆ ಸಿಗ್ತೀನಿ ನಾನು. ಓಕೆ, ಹಾಯ್ ಫ್ರೆಂಡ್ಸ್. ಸಂಜೆ ಆಗ್ತಾ ಬಂತು.
ಮಳೆ ಸ್ಟಾರ್ಟ್ ಆಗಿದೆ. ಬೆಳಗ್ಗೆಯಿಂದ 3 ಟೈಮ್ಸ್ ಬೀಳೋದು ಸ್ಟಾಪ್ ಆಗೋದು, ಬೀಳೋದು ಸ್ಟಾಪ್ ಆಗೋದು, ಇದೇ ಥರ ಆಗ್ತಾಯಿದೆ. ಸೊ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಕಣ್ಣು ಇನ್ನೂ ಮಲ್ಕೊಂಡಿದ್ದಾನೆ, ಎದ್ದಿಲ್ಲ. ಸೊ ನಾನು ಎದ್ಬಿಟ್ಟು ಈಗ ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಸೊ ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದೆ. ಫೋನ್ ಮಾಡಿದ್ರು ಇನ್ನೂ ಬರೋದು ಲೇಟ್ ಆಗುತ್ತಂತೆ. ಅದಕ್ಕೆ ಅಡುಗೆ ಮಾಡಬೇಕು. ಅಡುಗೆಗೆ ತರಕಾರಿ ಎಲ್ಲ ಹಚ್ಕೊಬೇಕು ಸಾಂಬಾರು ಮಾಡೋದಕ್ಕೆ. ಸಾಂಬಾರು ಮಾಡಿಬಿಡ್ತೀನಿ, ಆಮೇಲೆ ಅವ್ರು ಬಂದಮೇಲೆ ಅನ್ನ ಮುದ್ದೆ ಮಾಡ್ತೀನಿ. ಬೇಗ ಮಾಡಿಬಿಟ್ರೆ ತಣ್ಣಗಾಗುತ್ತೆ. ಸೊ ಸಾಂಬಾರು ಮಾಡಿಟ್ಬಿಡ್ತೀನಿ ಈಗಲೇ. ಮಾಮೂಲಿ ಈವ್ನಿಂಗ್ ಕೆಲಸ ನಿಮ್ಗೆ ಗೊತ್ತಲ್ವಾ. ಬೆಂಡೆಕಾಯಿ ಗೊಜ್ಜು ಮಾಡೋದಕ್ಕೆ ಬೆಂಡೆಕಾಯಿ ಕಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಮ್ಮ ಮನೆಯಲ್ಲಿ ಬೆಂಡೆಕಾಯಿ ಗೊಜ್ಜು. ಆ್ಯಂಡ್ ಗಾಯ್ಸ್, ಬೆಂಡೆಕಾಯಿ ಗೊಜ್ಜು ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೆಟ್. ಬೆಂಡೆಕಾಯಿ ಅಂದ್ರೇ ಫೇವ್ರೆಟ್. ಸೊ ಅದಕ್ಕೆ ಬೆಂಡೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ನಾನು ವಾಶ್ ಮಾಡಿದ್ದಾಯಿತು. ಈಗ ಕಟ್ ಮಾಡಬೇಕು. ಟೊಮೆಟೊ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನ್ ಎಲ್ಲ ತಂದು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಕಟ್ ಮಾಡ್ತಾ ಇದ್ದೀನಿ. ಈಗ ಗೊಜ್ಜು ಆಗ್ತಾಯಿದೆ. ಬೆಂಡೆಕಾಯಿ ಗೊಜ್ಜು ಇನ್ನೂ ಚೆನ್ನಾಗಿ ಕುದಿಬೇಕಿದು. ಸ್ಮೆಲ್ ಅಂತೂ ಗಮ್ ಅಂತಿದೆ. ಇದು ಯಾಕೆ ಅಳ್ತಾ ಇರೋದು? ಯಾಕೆ ಬೇಬಿ ಅಳ್ತಾ ಇರೋದು? ಏನು ಬೇಕು ಬೇಬಿಗೆ? ಬಾಬಾ ಯಶು ಮ್ಯಾಥ್ಸ್ ಪ್ರಾಬ್ಲಮ್ ಮಾಡ್ಕೊಳ್ತಾ ಇದ್ಲು. ನಾನು ಸ್ವಲ್ಪ ಮ್ಯಾಥ್ಸಲ್ಲಿ ವೀಕು. ಸೊ ಎಸ್, ನಮ್ಮ ಪುಟಾಣಿಗಳಿಗೆ ನೆಕ್ಸ್ಟ್ ಡೇ ಸ್ಕೂಲಿತ್ತು. ಸೊ ಅದಕ್ಕೆ ಬ್ಯಾಗಲ್ಲಿ ಬುಕ್ಸು, ರಫ್ ನೋಟ್ಸು, ಪೆನ್ಸಿಲ್ಸ್, ಎರೇಸರ್ಸ್, ಸೊ ಅದೆಲ್ಲ ಸ್ಟೇಷ್ನರಿ ಐಟಮ್ಸ್ ಎಲ್ಲ ಇಟ್ಕೊಳ್ತಾಯಿದ್ರು. ಆ್ಯಂಡ್ ಬಂದಿದ್ದು ತುಂಬ ಲೇಟಾಗಿ ಹೋಗಿತ್ತು. ಸೊ ನೈಟ್ ವ್ಲಾಗ್ ಏನು ಮಾಡೋದಕ್ಕಾಗಿಲ್ಲ, ನನಗೂ ಟಯರ್ಡ್ ಆಗಿತ್ತು. ಆ್ಯಂಡ್ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.